ಶಿಲ್ಪ ಶಿಲ್ಪ ಏನಮ್ಮ? ನನ್ಗೆ ಇವಾಗ ಏನು ಬೇಡ, ಹೋಗು. ಅಲ್ಲ ಕಣೆ, ಏನಾಯ್ತೆ? ಬಂದಾಗಿಂದ ಒಂಥರ ಇದೆಯಾ? ಏನಾಯ್ತಂತ ಹೇಳು. ಊಟ ಮಾಡಿ ಬಾರೆ, ಊಟ ಮಾಡಿ ಮಲ್ಕೊಂಡಿವಂತೆ ಬಾ. ನಂಗೆ ಊಟನೂ ಬೇಡ, ಎಂತದ್ದು ಬೇಡ, ಹೋಗಮ್ಮ. ಸುಮ್ಮನೆ ಸುಮ್ಮನೆ ಸ್ವಲ್ಪ ಹೊತ್ತು ನನ್ನ ಬಿಟ್ಬಿಡಮ್ಮ. ಒಂದೊಂದ್ ದಿವಸ ಒಂದೊಂದ್ ತರ ಇರ್ತಾಳೆ ಇವಳು. ಒಂದು ಅರ್ಥ ಆಗಲ್ಲ ನನ್ಗೆ. ಹೋಗತ್ತ. ಯಾವಾಗ ಬಂದು ತಿನ್ಕೋ ಹೋಗು, ನಾನ್ ಮಲ್ಕತ್ತೀನಿ ಹೋಗಿ. ಅಲ್ಲ, ಇದೇನ್ ಈ ತರ ಮಾಡ್ಬಿಟ್ಟ ಇವನು? ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಈ ತರ ಫೋಟೋ ಕಳಿಸಿದ್ರೆ ನನಗೆ ಏನಂತ ತಿಳ್ಕೊಡ್ಲಿ? ಎಲ್ಲ ಈ ತ್ರಿಗುಣಿಂದಾನೇ ಆಗಿದ್ದು. ಏನಕ್ಕಾದ್ರೂ ನನ್ನ ಕೈ ಇಟ್ಕೊಂಡು ಅವನು. ಅಲ್ಲ, ಯಾವ ಮಾಯದಲ್ಲಿ ಫೋಟೋ ತೆಗ್ದ ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಆ ಫೋಟೋ ತೆಗೆದು ನನ್ಗೆ ಸೆಂಡ್ ಮಾಡಿದ್ದಾನೆ, ಮತ್ತೆ ಬೇರೆ ತರ ಎಲ್ಲ ಎದುರಿಸ್ತಾ ಇದ್ದಾನೆ. ಏನ್ ಮಾಡ್ಲಿ ನಾನು ಇವಾಗ? ಈ ವಿಚಾರನ ತ್ರಿಗುಣ್ ಜೊತೆ ಡಿಸ್ಕಸ್ ಮಾಡ್ಲಾ ಬೇಡವಾ? ಮತ್ತ ಅವನೇನ್ ಅನ್ಕೋತಾನೋ ಗೊತ್ತಿಲ್ವಲ್ಲ. ಎಂತ ಇಕ್ಕಟ್ಟಿಗೆ ಸಿಗಾಕೊಂಡೆ ನಾನು. ಈ ಆರಾಮಾಗಿ ಓದ್ಕೊಂಡಿದ್ದೆ. ಇದ್ಯಾವ ತಲೆನೋವು ನನಗೆ? ನಿಸರ್ಗ 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 ಹಾರಿ, ಹೇಳಿ. ಅಲ್ಲ, ಏನ್ ಯೋಚನೆ ಮಾಡ್ತಿದ್ದೆ ನೀನು? ಅಮ್ಮ ಆತರ ಮಾತಾಡಿದ್ದಕ್ಕೆ ಬೇಜಾರ್ ಮಾಡ್ಕೊಂಡ? ಅದೇನಿಲ್ಲ ರೀ. ಅಲ್ಲ, ನನಗೂ ಒಂದು ಡೌಟ್. ನಾವು ಊರ್ಗ್ ಹೋಗಕ್ ಮುಂಚೆ ಅತ್ತೆ ಅಷ್ಟ್ ಚೆನ್ನಾಗಿದ್ರಲ್ವಾ? ಊರ್ಗ್ ಹೋಗಿ ಬರೋ ಅಷ್ಟೊತ್ತಿಗೆ ಏನಾಯ್ತು? ನಾವು ಊರ್ಗ್ ಹೋಗಿ ಬರೋ ಗ್ಯಾಪ್ ಅಲ್ಲಿ ಏನಾದ್ರು ಚೇಂಜಸ್ ಆಗೋದಕ್ಕೆ ಏನ್ ರೀಸನ್ ಇರ್ಬೋದು? ಅದೇನಿಲ್ಲ ಬಿಡು ನಿಸರ್ಗ. ಅಂದ್ರೆ ಈ ತರ ಆಗ್ತಾ ಇರುತ್ತೆ ಅಂತಂದ್ರೆ, ಇವಾಗ ನೋಡು, ನೀನ್ ಇರ್ಲಿಲ್ವಲ್ಲ, ನಾನೊಬ್ನೇ ಇದ್ದೆ. ಪ್ರತಿಯೊಂದು ವಿಚಾರನೂ ಅಮ್ಮನ ಜೊತೆ ನಾನು ಶೇರ್ ಮಾಡ್ತಿದ್ದೆ. ಇವಾಗ ಒಂಚೂರು ಕಡಿಮೆ ಆಗಿದೆಯಲ್ವಾ, ಅದಕ್ಕೆ ಅಮ್ಮನ್ಗೆ ಆತರ ಅನ್ಸಿರ್ಬೇಕಷ್ಟೇ. ಇಲ್ಲ ರೀ, ನನಗೇನು ಆತರ ಅನ್ನಿಸ್ತಾ ಇಲ್ಲ. ಯಾರಾದ್ರೂ ಏನಾದ್ರು ಹೇಳ್ಕೊಟ್ಟು ಈ ತರ ಆಗಿದೆ ಅಂತ ಅನ್ನಿಸ್ತಿದೆ. ಅದ್ ಹೆಂಗ್ ಹೇಳ್ತೀನಿ ನಿಸರ್ಗ ನೀನು? ನಮ್ಮಮ್ಮ ನನ್ನ ಚಿಕ್ಕ ಮಗುನ ಆ ಗೊತ್ತಾಗುತ್ತೆ ತಾನೇ. ಕೆಲವೊಂದ್ಸಲ ಈ ಎಮೋಷನಲ್ಗೆ ಒಳಗಾಗಿ ಈ ತರ ಆಗೋದು ಉಂಟು. ಹಂಗಾಗಿ ಹೇಳ್ತಾ ಇದೀನಿ. ಮತ್ತೆ ನಿನ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಈ ತರ ಅಮ್ಮ ಚೇಂಜ್ ಆಗೋದಕ್ ಕಾರಣ? ನನಗೆ ಯಾರ ಮೇಲೂ ಇಲ್ಲಪ್ಪ. ನನಗೆ ಮನೇಲಿ ಯಾರ ಬಗ್ಗೆನೂ ಅಷ್ಟಾಗಿ ಗೊತ್ತಿಲ್ವಲ್ಲ, ಯಾರು ಯಾವ ತರ ಅಂತ. ಅದು ಒಂಥರ ನಿಜಾನೇ. ಆಗ್ಲಿ ಬಿಡು. ಎಲ್ಲಾನು ನೋಡ್ಕೊಂಡು ನಾವೇ ನಿಭಾಯಿಸ್ಕೊಂಡು ಹೋಗ್ಬೇಕು. ಬಾ, ಊಟ ಮಾಡೋಣ. ಅಪ್ಪಯ್ಯ ಸಿದ್ಧಾರ್ಥ, ಊಟಕ್ಕೆ ಬರಲ್ವೇನಪ್ಪ? ಬತ್ತಿವತ್ತೆ. ಊಟ ಮಾಡ್ಬೇಕು. ಅದಕ್ಕೆ ನಿಸರ್ಗನ್ ಕರಿಯಕ್ ಬಂದೆ. ಅದೇ, ಯಾಕೆ ಎಲ್ಲರೂ ಇವತ್ತು ಇಷ್ಟೊಂದು ಲೇಟ್ ಮಾಡ್ತಾ ಇದ್ದೀರಿ? ಅಲ್ಲಿ ಅವ್ರ ಶಿಲ್ಪ ನೋಡಿದ್ರೆ ಯಾಕೋ ಬೇಜಾರು ಮಾಡ್ಕೊಂಡು ಅವಳು ಮಲ್ಕೊಂಡಿದ್ದಾಳೆ. ನೀವು ನೋಡಿದ್ರೆ ಮಾತಾಡ್ಕೊಂಡು ಇಲ್ಲೇ ಇದ್ಬಿಟ್ರಿ. ಮಾವ ನೋಡಿದ್ರೆ ಇನ್ನ ಬರ್ಲಿಲ್ಲ, ಅವರು ರೂಮ್ ಬಿಟ್ಟು. ಏನಾಯ್ತು ಇವತ್ತೆಲ್ಲರಿಗೂ? ಹೌದಾ? ಏನಾಯ್ತು ಶಿಲ್ಪನ್ಗೆ? ಏನಾಯ್ತೋ ಗೊತ್ತಿಲ್ಲಪ್ಪ. ಏನೋ ಕಾಲೇಜಿಂದ ಬಂದಾಗಿಂದ ತುಂಬಾ ಬೇಜಾರಾಗಿದ್ದಾಳೆ, ಮಲ್ಕೊಂಡಿದ್ದಾಳೆ. ಊಟಕ್ಕೆ ಬಾ ಅಂದ್ರೆ ಬರ್ತಾ ಇಲ್ಲ, ಬೇಡ ಹೋಗು ಅಂತ ನನ್ನೇ ಬೈತಾ ಇದ್ದಾಳೆ. ಬೇರೆ ಏನಾದ್ರೂ ಟೆನ್ಷನ್ಸ್ ಇದ್ರೂನು ಆತರ ಆಗುತ್ತೆ ಆಂಟಿ. ಒಂದ್ಸಲ ಕೇಳ್ಬೇಕಾಗಿತ್ತು. ಅದೇನೋ ನೋಡಮ್ಮ, ನೀವೇ ಒಂಚೂರು ಕೇಳ್ರಿ, ಯಾಕೆ ಹಂಗ್ ಮಾಡ್ತಾವಳೆ ಅಂತ. ನನಗಂತೂ ಹೇಳಿ ಹೇಳಿ ಸಾಕಾಯ್ತು. ಏನಾಯ್ತು ಇವಳಿಗೆ? ಯಾಕೆ ಹಿಂಗ್ ನಡುಕ್ತಾ ಇದ್ದಾಳೆ? ನಿಸರ್ಗ ಒಂದ್ಸಲ ಚೆಕ್ ಮಾಡು, ಜ್ವರ ಏನಾದ್ರು ಬಂದಿದ್ಯೇನು? ಹೌದು, ತುಂಬಾ ಸುಡ್ತಿದೆ. ಶಿಲ್ಪ ಶಿಲ್ಪ ನಿಸರ್ಗ ಅಕ್ಕ, ಯಾಕೋ ಒಂಥರ ಜ್ವರ ಬಂದಿರೋ ತರ ಇದೆ. ಯಾಕೋ ಒಂಥರ ಅಲ್ಲ, ನಿಜವಾಗ್ಲೂ ಜ್ವರ ಬಂದಿದೆ. ನಡಿ ಹಾಸ್ಪಿಟಲ್ಗೆ ಹೋಗ್ಬರೋಣ. ಶಿಲ್ಪ, ಎದ್ದೇಳಮ್ಮ. ಜ್ವರ ಬಂದು ಇದೇ ತರ ನೀನು ಮಲಗಿದ್ರೆ ಹೆಂಗೇಳು? ಇಲ್ಲ ಮಮ್ಮ, ಜ್ವರ ಬಂದಿರೋ ತರ ಇದೆ. ಹಾಸ್ಪಿಟಲ್ ಏನ್ ಬೇಡ, ನಾನೇ ಒಂದೆರಡು ಟ್ಯಾಬ್ಲೆಟ್ ತಗೊಂಡ್ರೆ ಸರಿ ಹೋಗುತ್ತೆ ಬಿಡಿ. ನಿನಗ್ ಗೊತ್ತಲ್ವಾ, ನೀನ್ ಎಷ್ಟೇ ಡಾಕ್ಟರ್ ಆದ್ರೂ ಸೆಲ್ಫ್ ಮೆಡಿಸಿನ್ ಒಳ್ಳೇದಲ್ಲ. ಎದ್ದೋಳು, ಹಾಸ್ಪಿಟಲ್ಗೆ ಹೋಗ್ಬರೋಣ. ಪರವಾಗಿಲ್ಲ, ನನ್ನ ಬಾಡಿ ಕಂಡೀಷನ್ ಏನಂತ ನನಗೆ ಅರ್ಥ ಆಗ್ತಿದೆ. ಇಟ್ಸ್ ಓಕೆ ಮಮ್ಮ, ನೀವೆಲ್ಲ ಹೋಗಿ, ನಾನು ಹೆಂಗ ಸುಧಾರಿಸ್ಕೊತೀನಿ. ಅಲ್ಲ, ಇವಾಗ ಯಾಕೆ ಜ್ವರ? ಇದು ಒಂದು 5-10 ನಿಮಿಷಕ್ಕೆ ಮುಂಚೆ ಬಂದಿದ್ನಪ್ಪ ನಾನು. ಚೆನ್ನಾಗೇ ಇದ್ಲು, ಅದಂಗೆ ಇವಾಗ ಜ್ವರ ಬಂತು? ಇದೇನತ್ತೆ ಹಿಂಗ್ ಕೇಳ್ತೀರಾ? ಜ್ವರ ಬರೋದಕ್ಕೆ ಏನಾದ್ರು ಟೈಮುಗಳಿಗೆ ಇರುತ್ತಾ? ಒಳಗಡೆ ಜ್ವರ ಇರುತ್ತೆ, ಇವಾಗ ಸ್ವಲ್ಪ ಮೈ ಬೆಚ್ಚಗಾಗಿರುತ್ತೆ ಅಷ್ಟೇ. ಯಾವ್ದಕ್ಕೂ ಸುಮ್ಮನೆ ಹಾಸ್ಪಿಟಲ್ಗೆ ಹೋಗಿ ಬರೋದು ಒಳ್ಳೇದಲ್ವೇನ್ರಿ? ಶಿಲ್ಪ, ಬೆಳಗ್ಗೆ ಹೋಗೋಣ. ಇವಾಗ ನೀನು ಟ್ಯಾಬ್ಲೆಟ್ಸ್ ಏನಾದ್ರು ತಗೊಂಡು ಮ್ಯಾನೇಜ್ ಮಾಡ್ತೀಯ ಅಂದ್ರೆ ನೋಡು, ಇಲ್ಲ ಅಂತಂದ್ರೆ ಇವಾಗ್ಲೇ ಹೊರಡೋಣ. ಪರವಾಗಿಲ್ಲ ಮಾಮ, ಟ್ಯಾಬ್ಲೆಟ್ ತಗೊಂತೀನಿ, ಸರೋಗುತ್ತೆ. ಏನ್ ಪರವಾಗಿಲ್ಲ ಹೇಳಿ. ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಕ್ಯೂರ್ ಆಗುತ್ತೆ, ಆತರ ಏನಿಲ್ಲ. ನಂಗೆ ಗೊತ್ತು ಬಿಡಿ, ಒಂಥರ ಬೆಳಗ್ಗಿಂದನೇ ಅನ್ಈಸಿ ಆಗಿತ್ತು ಬಾಡಿ. ಸೊ ಹಂಗಾಗಿರುತ್ತೆ. ನೀವು ಯಾರು ಟೆನ್ಷನ್ ಮಾಡ್ಕೋಬೇಡಿ. ಹೋಗಿ, ನಾನು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಊಟ ಆದ್ರೂ ಮಾಡು ಶಿಲ್ಪ, ಊಟ ಮಾಡು. ಮಾಮ, ಜ್ವರ ಬಂದಾಗ ಜಾಸ್ತಿ ಊಟ ಸೇರೋದಿಲ್ಲ. ಆಮೇಲೆ ಇನ್ಸ್ಟೆಂಟ್ ಊಟನು ಏನ್ ಬಾಡಿಗೆ ವರ್ಕ್ ಆಗೋದಿಲ್ಲ. ನೀವೇನ್ ಯೋಚನೆ ಮಾಡಬೇಡಿ, ಪರವಾಗಿಲ್ಲ, ನಾನು ಎದ್ದು ತಿಂತೀನಿ. ಅಮ್ಮ, ಒಂಚೂರು ಲೈಟ್ ಆಗಿ ಗಂಜಿ ಮಾಡ್ಕೊಡಮ್ಮ ನಂಗೆ.
ಊಟ ಏನ್ ಬೇಡ, ಅದು ಡೈಜೆಷನ್ ಆಗಲ್ಲ, ಮತ್ತೆ ವಾಮಿಟ್ ಆಗೋದು, ಇಂಡೈಜೆಸ್ಟ್ ಆಗೋದೆಲ್ಲ ಆಗುತ್ತೆ. ಸೊ ಅದೇನ್ ಬೇಡ, ನನಗೆ ಒಂಚೂರು ಗಂಜಿ ಮಾಡ್ಕೊಟ್ಬಿಡು ಸಾಕು. ಆ, ಗಂಜಿನ ಏನ್ ರಾಗಿ ಗಂಜಿ ಮಾಡ್ಕೊಡ್ಲೇನಮ್ಮ? ಬೇಡ ಆಂಟಿ, ರವೆ ಹಾಕಿ ಹಾಲ್ ಹಾಕಿ ಮಾಡೋಣ. ನಾನೇ ಮಾಡ್ಕೊಡ್ತೀನಿ. ನೀವು ಹೋಗಿ ಊಟ ಮಾಡಿ ಮಲ್ಕೋ ಹೋಗಿ. ಪರವಾಗಿಲ್ಲ ಬಿಡಿ ಅತ್ತೆ, ಏನ್ ಯೋಚನೆ ಮಾಡ್ಬಿಡಿ. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗೋಣ ಹಾಸ್ಪಿಟ್ಲಿಗೆ. ಯಾಕಷ್ಟು ಟೆನ್ಷನ್ ತಗೋತೀರಾ ನೀವು? ಮತ್ತೆ ಇನ್ನೇನಪ್ಪ, ಹುಡುಗಿ ಮಧ್ಯಾಹ್ನ ಸಾಯಂಕಾಲ ಬಂದಾಗಿಂದ ಒಂಥರ ಇತ್ತು ಹೇಳು. ಜ್ವರ ಬಂದವೆ. ಪರವಾಗಿಲ್ಲ ಹೇಳು, ಬೆಳಗ್ಗೆ ಹೋದ್ರೆ ಆಯ್ತು ಹಾಸ್ಪಿಟ್ಲ್. ಯಾಕತ್ಗೆ ಒಂಥರ ಕೂತಿದ್ದೀರಾ, ಏನಾಯ್ತು? ಏನಿಲ್ಲ ಪದ್ಮ, ಶಿಲ್ಪನ್ಗೆ ಹುಷಾರಿಲ್ಲ, ಅದಕ್ಕೆ. ಹೌದಾ, ಯಾಕೆ ಏನಾಯ್ತು? ಜ್ವರ ಬಂದವ? ಹ್ಞೂನಮ್ಮ. ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋದ್ರೆ ಆಯ್ತು ಬಿಡು. ನಿಸರ್ಗ ಕೊಟ್ಟು ಬಂದ? ಎದ್ದಿದ್ಲಾ ಇಲ್ವಾ? ಇಲ್ಲ ರೀ, ಕುಡಿದ್ಲು. ಸ್ವಲ್ಪ ಮಿಕ್ಸ್ ಇದ್ದಾಳೆ, ಆಮೇಲೆ ನಾನೇ ಕುಡಿತೀನಿ ಅಂತ ಹೇಳಿದ್ಲು, ಕೊಟ್ಟು ಬಂದಿದ್ದೀನಿ. ಏನ್ ಕೊಟ್ಟಮ್ಮ? ಗಂಜಿ ಕಾಯಿಸ್ಕೊಟ್ಟಿದ್ದೀನತ್ತೆ. ಕುಡ್ದಿದ್ದಾಳೆ, ಸರೋಗುತ್ತೆ ಬಿಡಿ. ಮಾತ್ರೆ ಏನೋ ತಗೋತೀನಿ ಅಂತ ಹೇಳಿದ್ಲು. ಹುಷಾರಪ್ಪ. ಏನೋ ಇವಾಗ ಬರೋ ಜ್ವರಗಳೆಲ್ಲ ಒಳ್ಳೆವಲ್ಲ. ಯಾವ್ದಕ್ಕೂ ಆಸ್ಪತ್ರೆಗೆ ಹೋಗಿದ್ರೆ ಚೆನ್ನಾಗಿರೋದು. ಬೆಳಗ್ಗೆ ಹಂಗೆ ಇದ್ರೆ ಹೋಗೋಣ ಬಿಡಮ್ಮ. ಸರಿ ಆಯ್ತು, ತುಂಬಾ ಲೇಟ್ ಆಯ್ತು, ಮಲ್ಕೊಂಡು ನಿದ್ದೆ ಮಾಡು. ಮತ್ತೆ ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ನಾಳೆಯಿಂದ ಓದ್ಕೋಬೇಕು ನೀನು, ಗೊತ್ತಾಯ್ತಾ? ಅಯ್ಯೋ, ಇದೇನ್ರಿ ಇದು, ಈ ತರ ಆರ್ಡರ್ ಮಾಡ್ತೀರಾ? ಅಲ್ಲ, ನೆನ್ನೆವರೆಗೂ ಅಷ್ಟ್ ಚೆನ್ನಾಗಿದ್ರಿ, ಇವಾಗ್ಲೇ ಓದ್ಕೋಬೇಕು ನೀನು ಅಂತ ಒಳ್ಳೆ ಮಕ್ಳಿಗೆ ಗದರ್ಸ್ತಾ ಇದ್ದೀರಾ? ಅದೇನಿಲ್ಲ, ನಿನ್ಗೆ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ. ಅಲ್ಲ, ನೀನ್ ಅದಕ್ಕೆಲ್ಲ ಏನ್ ಟೆನ್ಷನ್ ತಗೊಂಬೇಡ ಬಿಡು. ನೀನ್ ಓದ್ಕೊಂಡಿಲ್ಲ ಅಂದ್ರೆ ನೀನ್ ಓದ್ಕೊಳೋ ತರ ನಾನ್ ಮಾಡ್ತೀನಿ, ಡೋಂಟ್ ವರಿ ಅಬೌಟ್ ದಟ್. ಅಲ್ಲ, ನಾವು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಮತ್ತೆ ಅಮ್ಮನ್ನು ಎದುರಾಕೊಂಡು ಹೋಗಿ ಅಡ್ಮಿಷನ್ ಮಾಡಿಸಿದೀನಲ್ಲ ನಾನು. ಹಂಗಾಗಿ ಇದಕ್ಕೊಂದು ಪ್ರತಿಫಲ ಸಿಗ್ಬೇಕು ಅಂದ್ರೆ ನೀನು ಚೆನ್ನಾಗಿ ಓದ್ಬೇಕು ನಿಸರ್ಗ. ನೀನು ಓದಿದ್ರೇನೆ ಇದಕ್ಕೆಲ್ಲ ಉತ್ತರ. ಆಯ್ತು ರೀ, ನಾನು ಕಾನ್ಸಂಟ್ರೇಟ್ ಮಾಡಿ ಓದ್ಕೋತೀನಿ. ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡಲ್ಲ. ನಿಸರ್ಗ, ನಿಸರ್ಗ. ಆಂಟಿ ಬಂದೆ. ಇಲ್ಲ, ಇಷ್ಟೊತ್ತಲ್ಲಿ ಇವ್ರೇ ಕರಿತಾ ಇದಾರೆ. ಆಲ್ರೆಡಿ 11 ಗಂಟೆ ಆಗ್ತಾ ಬಂತು ನೈಟು. ಮಲ್ಕೊಂಡು ನಿದ್ದೆ ಮಾಡ್ದಂಗೆ. ನಾನೇನೋ ನೋಡ್ತೀನಿ, ನೀನ್ ಮಲ್ಕೋ. ಅಯ್ಯೋ ಬೇಡ ರೀ, ನಾನೇ ಹೋಗ್ತೀನಿ, ಮತ್ತೆ ಅದಕ್ಕೂ ಅವ್ರು ಏನಾದ್ರು ಅನ್ಕೋತಾರೆ. ಏನ್ ಪರವಾಗಿಲ್ಲ, ನೀನ್ ಮಲ್ಕೋ. 5 ನಿಮಿಷ ಬರ್ತೀನಿ ನಾನೇ. ಯಾಕತ್ತೆ ಹಂಗ್ ಕೂಗ್ತಾ ಇದ್ದೀರಾ, ಏನಾಯ್ತು? ಅಲ್ಲಪ್ಪ, ನಾನ್ ನಿಸರ್ಗನ್ ಕರೆದ್ರೆ ನೀನ್ ಯಾಕೆ ಬಂದೆ? ನಿಸರ್ಗನ ಒಂದ್ ನಿಮಿಷ ಕರಿ. ಅಲ್ಲ ಅತ್ತೆ, ಅವಳು ಮಲ್ಕೋಬೇಕು. ಯಾಕೆ ಹೇಳಿ? ಏನೋ ಸಿದ್ದು, ಅಲ್ಲ ಅವಳಿಗೇನು ಕೆಲ್ಸ ಐತೆ ಅಂತ ಕರೆದ್ರೆ ಅವ್ಳು ಮಲ್ಕೋಬೇಕು ಅಂತ ನೀನ್ ಬಂದಿದ್ಯಾ? ಅವ್ಳು ಮಾಡೋ ಕೆಲ್ಸ ನೀನ್ ಮಾಡ್ತೀಯನೋ? ಅದೇನ್ ವಿಚಾರ ಅಂತ ಹೇಳಮ್ಮ. ಸುಮ್ಮನೆ ಅದೊಂದು ಇದೊಂದು ಯಾಕೆ ಹಿಂಗ್ ಟೆನ್ಷನ್ ಕೊಡ್ತೀರಾ ನೀವು? ಅಯ್ಯೋ ನಿನ್ನ, ಅಲ್ವೋ, ಅವಳಿಗಿರೋ ಕೆಲ್ಸ ನಿನ್ಗೇನು ಐತೆ? ಅವಳು ಮಾಡೋ ಕೆಲ್ಸ ಅವಳು ಮಾಡ್ತಾಳೆ, ನೀನ್ ಮಾಡೋ ಕೆಲ್ಸ ನೀನ್ ಮಾಡ್ಬೇಕು. ಹೋಗ ಅವಳನ್ ಕರಿ, ಹೋಗು. ಅದೇನ್ ಕೆಲ್ಸ ಅಂತ ಹೇಳಿ, ನಾನೇ ಮಾಡ್ತೀನಿ. ಹೌದಾ? ಅಲ್ಲ, ಅಡಿಗೆ ಮನೆಯಲ್ಲಿ ಪಾತ್ರೆ ಇದೆ, ತೊಳಿಬೇಕು, ತೊಳಿತ್ಯಾ? ಆ ಪಾತ್ರೆನಾ? ಅಲ್ಲಮ್ಮ, ಇಷ್ಟೊತ್ತಲ್ಲಿ ಯಾರಮ್ಮ ಪಾತ್ರೆ ತೊಳಿತಾರೆ? ಬೆಳಗ್ಗೆ ತೊಳ್ಕೊಂಡ್ರೆ ಆಯ್ತು, ಹೋಗ್ ಮಲ್ಕೋ ಹೋಗ್ರಿ. ಅದಕ್ಕೆ ಕಣ ನಿಂಗೇನು ಗೊತ್ತಾಗಲ್ಲ ಅನ್ನೋದು. ಕರಿ, ಹೋಗ ಅವಳನ್ನ, ಪಾತ್ರೆ ಎಲ್ಲ ತೊಳೆದಾಕಿ ಮಲ್ಕೊಡ್ಲಿ. ಅಲ್ಲ, ಈ ಚಳಿಯಲ್ಲಿ ಅವಳನ್ನ ಪಾತ್ರೆ ತೊಳೆಯೋದಕ್ಕೆ ಕರಿತಾ ಇದೀಯಾ? ಏನ್ ಬೇಡ, ಹೋಗಮ್ಮ, ನಾಳೆ ತೊಳಿತಾಳೆ ಬೆಳಿಗ್ಗೆ ಬೇಗ ಇದ್ದು. ಅತ್ತೆ, 5 ನಿಮಿಷ ತೊಳೆದಾಕ್ಬಿಡ್ತೀನಿ. ನಿಸರ್ಗ ನಿಂತ್ಕೋ, ನೀನ್ ಯಾವ ಪಾತ್ರೆನೂ ತೊಳೆಯೋದ್ ಬೇಕಾಗಿಲ್ಲ. ಏನಿಲ್ಲ ರೀ, ಒಂದ್ 10-15 ನಿಮಿಷ ಅಷ್ಟೇ, ಎಲ್ಲಾ ಪಾತ್ರೆ ತೊಳೆದಾಕ್ ಬಂದ್ಬಿಡ್ತೀನಿ. ಅಲ್ಲ, ಈ ಚಳಿಯಲ್ಲಿ ಇಷ್ಟೊತ್ತಲ್ಲಿ ಪಾತ್ರೆ ತೊಳಿಬೇಕಾ? ಅಮ್ಮ, ನೀನ್ ಇನ್ನ ಯಾವ ಕಾಲದಲ್ಲಿ ಇದೆಯಮ್ಮ? ಇವಾಗ ಪಾತ್ರೆ ತೊಳೆದಿಲ್ಲ ಅಂದ್ರೆ ಯಾವ ದೇವ್ರು ಅಳ್ತಾನೆ ಹೇಳು? ನಿಸರ್ಗ ನಡಿ, ಒಳಗಡೆ ನಡಿ, ಮಲ್ಕೊ ನಡಿ ನೀನು. ಹೋಗಮ್ಮ, ನಿನ್ ಗಂಡ ಕರಿತಾವ್, ಹೋಗು. ಹೋಗಿ ಆರಾಮಾಗಿ ಮಲ್ಕೊಂಡ್ ನಿದ್ದೆ ಮಾಡು, ನಾನೆಲ್ಲ ತೊಳೆದಾಕ್ತೀನಿ. ಹೋಗಮ್ಮ ಮಹಾರಾಣಿ. ಅತ್ತೆ ಅವ್ರ ಹಂಗೆ ಅಂತಾರೆ, ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ತೊಳೆದಾಕ್ಬಿಡ್ತೀನಿ ಅತ್ತೆ ನಾನು. ಅಮ್ಮ, ಯಾಕಮ್ಮ ಹಿಂಗಾಗಿದ್ಯಾ ನೀನು? ಮೊದ್ಲೇ ಎಷ್ಟು ಚೆನ್ನಾಗಿದ್ದಲ್ವಾ? ಅಲ್ಲ, ಇವಾಗ ನೀನು ಅದೇ ತರ ಎಲ್ಲಾ ಪಾತ್ರೆ ತೊಳೆದೇ ಮಲಗ್ತಿದ್ದ ಏನು? ಇಲ್ಲ ತಾನೆ? ನೋಡೋ, ಕೆಲವೊಂದು ಮೊದ್ಲಿಂದಾನೇ ಅಭ್ಯಾಸ ಆದ್ರೆ ಒಳ್ಳೇದು. ಇಲ್ಲ ಅಂತಂದ್ರೆ ಹಿಂಗೆ ರೂಢಿ ಆಗ್ಬಿಟ್ರೆ ಆಮೇಲೆ ಇದೇ ತರ ಇದ್ ಬಿಡ್ತಾಳ ಅಷ್ಟೇ. ಸ್ವಲ್ಪ ಮೈ ಬಗ್ಸಿ ಕೆಲಸ ಮಾಡೋದು ಕಲಿಬೇಕು. ನೀನ್ ಸುಮ್ನೆ ಇರು, ನೀನ್ ಇದ್ರಲ್ಲೆಲ್ಲ ಮಧ್ಯದಲ್ಲಿ ನಂದಲ್ಲಿ ನಾರಾಯಣ ಅಂತ ಬರಕ್ ಹೋಗ್ಬೇಡ ನೀನು. ಏನಾದ್ರೂ ಮಾಡ್ಕೊಳ್ಳಿ, ನಾನ್ ಹೇಳಿದ್ದೇನು ಕೇಳಲ್ಲ ಅಲ್ವಾ ನೀವು? ನೋಡ್ದ ಪದ್ಮ, ಅಲ್ಲ ನಾವು ನಿಸರ್ಗನ್ ಕರೆದ್ರೆ ಇವ್ ನೋಡ್ ಬಂದಿದ್ದಾನೆ. ಏನ್ ಮಾಡ್ಬೇಕು ಹೇಳ್ರಿ, ನಾನೇ ಮಾಡ್ತೀನಿ ಅಂತ. ಅಲ್ಲ, ಇಷ್ಟು ಸಲಿಗೆ ಒಳ್ಳೇದಲ್ಲ ನೋಡ್ರಿ. ಹೌದು, ಅದಕ್ಕೆ ಇದೆಲ್ಲ ನನ್ ಗಮನದಲ್ಲೇ ಇರ್ಲಿಲ್ಲ. ಇವಾಗೆಲ್ಲ ಗಮನಿಸ್ತಾ ಇದ್ದೀನಲ್ಲ, ಒಂದೊಂದೇ ಗೊತ್ತಾಗ್ತಾ ಇದೆ ಯಾವ ತರ ಇವಳು ನನ್ ಮಗನ ಸೆರೆಗಲ್ ಗಂಟ ಹಾಕೊಂಡಿದ್ದಾಳೆ ಅಂತ. ಅಲ್ಲ, ಅವಳನ್ ಕರೆದ್ರೆ ಇವ್ ನೋಡ್ ಬಂದು ನಾನೇ ಮಾಡ್ತೀನಿ ಅಂತನಾ? ಎಷ್ಟು ಇದು, ಇಷ್ಟು ಬೇಗ ಬದ್ಲಾಗ್ತಾರ ಜನ. ಆಗ್ಲಿ ಆಗ್ಲಿ, ಮಾಡ್ತೀನಿ. ಬರ್ಲಿ, ಇವಳು ಪಾತ್ರೆ ಎಲ್ಲ ತೊಳ್ದಾಕ್ ಬರ್ಲಿ, ಇವಳಿಗೆ ಹೇಳ್ತೀನಿ ಏನೇನೆಲ್ಲ ಹೇಳ್ಬೇಕು ಅಂತ ನನಗೆ ಗೊತ್ತು, ಸರಿಯಾಗಿ ಹೇಳ್ತೀನಿ. ಮತ್ತೆ ಎಲ್ಲ ತೊಳೆದು ಇಟ್ಟಿದ್ದೀನಿ, ಇನ್ನ ವರ್ಷ ಎತ್ತಿಡ್ಬೇಕಷ್ಟೇ. ಅದು ಬೆಳಗ್ಗೆ ಮಾಡ್ತೀನತ್ತೆ. ಅಲ್ಲ ನಿಸರ್ಗ, ಪಾತ್ರೆ ತೊಳೆದು ಎತ್ತಿಡ್ಬೇಕು ಅಂತ ಗೊತ್ತಿಲ್ವೇನಮ್ಮ ನಿನ್ಗೆ? ಹೋಗಿ ಮಲ್ಕೊಳಕ್ ಹೋಗ್ಬಿಟ್ಟಿದ್ಯಲ್ಲ. ಅಲ್ಲ, ನಿಮ್ ಮನೇಲಿ ಹಿಂಗೆ ಮಾಡ್ತೀನಿ ನೀನು, ಹೇಳು. ಮತ್ತೆ ಅದು ಮನೇಲೆಲ್ಲ ಅಮ್ಮನೇ ಕೆಲಸ ಮಾಡೋದಲ್ವಾ, ಹಂಗಾಗಿ ನಾನೇನು ಅಷ್ಟು ತಲೆ ಕೆಡಿಸ್ಕೊತಾ ಇರ್ಲಿಲ್ಲ ಅತ್ತೆ.
ಹೌದಮ್ಮ ಹೌದು, ಮದ್ವೆ ಆಗೋವರೆಗೂ ಅಮ್ಮಂದ್ರೆ ಕೆಲಸ ಮಾಡೋದು, ಆಮೇಲೆ ನೀವ್ ಮಾಡ್ಬೇಕು. ಅದೆಲ್ಲ ತಿಳ್ಕೊಂಡ್ ಬಂದಿರ್ಬೇಕು. ಯಾಕೆ ನಿಮ್ಮಮ್ಮ ಇವೆಲ್ಲ ಹೇಳ್ ಕಳ್ಸಿಲ್ವಾ ನಿಮ್ಗೆ? ಅಂದ್ರೆ ಎಲ್ಲಾರ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಆಂಟಿ. ನೀವು ಏನ್ ಹೇಳ್ತಾ ಇದೀರಾ ನಂಗೆ ಅರ್ಥ ಆಗ್ತಾ ಇಲ್ಲ. ನೋಡ್ದ ವಿಮ್ಲಾ, ಹೆಂಗೆ ಮಾತಾಡ್ತಾಳೆ, ದೊಡ್ಡವ್ರಿಗೆ ಎದುರುತ್ರ ಕೊಡ್ತಾಳೆ. ನೀವೇನ್ ಹೇಳ್ತಾ ಇದ್ರ ಅರ್ಥ ಆಗ್ಲಿಲ್ಲ ಅಂತ ಇದ್ದಾಳೆ ನೋಡು. ನಿಸರ್ಗ, ನಿನ್ಗೆಲ್ಲ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಮ್ಮ. ಜಾಸ್ತಿ ಅಧಿಕ ಪ್ರಸಂಗತನ ಮಾಡ್ಬೇಡ, ಸರಿನಾ? ನಿಸರ್ಗ, ಹೋಗಿ ಶಿಲ್ಪ ಗಂಜಿ ಕುಡಿದ್ಲೋ ಇಲ್ವೋ ಒಂದ್ಸಲ ನೋಡ್ಕೊಂಡ್ ಬರೋಗಮ್ಮ. ಕುಡ್ದಿದ್ದಾಳೆ ಆಂಟಿ. ಇನ್ನೊಂದ್ ಚೂರು ಮಿಕ್ಕಿತ್ತು, ಅದಾಮೇಲೆ ಕುಡಿತೀನಿ ಅಂತ ಹೇಳಿದ್ಲು. ಕುಡಿತಾಳೆ ಬಿಡಿ. ಹೇಳಿದ್ ಕೆಲ್ಸ ಮಾಡು ಅಂತಂದ್ರೆ ವಾಪಸ್ ನನಗೆ ಹೇಳ್ತೀಯಲ್ಲಮ್ಮ ನೀನು. ಅಲ್ಲ, ಅವಳು ಏನ್ ಮಾಡ್ಕೊಂಡ್ಲು ಏನೋ ಒಂದ್ಸಲಿ ನೋಡ್ಕೊಂಡ್ ಬರ್ಬೇಕು ತಾನೇ. ಯಾಕತ್ತೆ, ಶಿಲ್ಪ ನಿಮ್ ಮಗಳಲ್ವಾ? ಅಲ್ಲ, ಅವಳನ್ನ ನೋಡ್ಕೊಳೋ ಜವಾಬ್ದಾರಿ ನಿಮ್ಗೂ ಇಲ್ವಾ? ಸಿದ್ಧಾರ್ಥ, ನಾನು ಹಂಗೆಲ್ಲಪ್ಪ ಹೇಳಿದ್ದು. ಗಂಜಿ ಮಾಡ್ಕೊಟ್ಟಿದ್ದು ನಿಸರ್ಗನೇ ಅಲ್ವಾ, ಹಂಗಾಗಿ ಎಲ್ಲ ಅವಳಿಗೆ ಅರ್ಥ ಆಗುತ್ತೆ ಯಾವ ತರ ಏನು ಅಂತ. ಅಲ್ಲ, ನಾನ್ ಕೇಳಿಸ್ಕೊಂಡೆ ಬಿಡಿ. ನಾನೆಲ್ಲ ಕೇಳಿಸ್ಕೊಂಡೆ ಬಿಡಿಯತ್ತೆ. ಅಲ್ಲ, ಇವಾಗ ನಿಸರ್ಗ ಹೋಗಿ ಶಿಲ್ಪನ್ನ ನೋಡ್ಕೋಬೇಕು ಅಂತಾನ ನೀವ್ ಹೇಳೋದು? ಅಲ್ಲ, ನಿಸರ್ಗಂಗೂ ರೆಸ್ಟ್ ಬೇಕು ತಾನೆ? ಸಿದ್ಧಾರ್ಥ, ಏನಪ್ಪ ನೀನು ಈ ತರ? ಅಲ್ಲ, ಹುಡ್ಗಿ ಜ್ವರ ಬಂದು ಮಲಗಿದೆ, ಹುಡ್ಗಿನ ನೋಡೋದು ಬಿಡೋದು ನಿನ್ ಕರ್ತವ್ಯ ನನ್ ಕರ್ತವ್ಯ ಅಂತ ಎಣಸ್ಕೊಂಡ್ ಕುತ್ಕೊಳಕಾಗುತ್ತೇನಪ್ಪ? ಏನೋ ಅವಾಗ್ಲೇ ಗಂಜಿ ಕೊಡಕ್ ಹೋಗಿದ್ಲು, ಇವಾಗ ಹೆಂಗಿದ್ದಾಳೆ ನೋಡ್ಕೊಂಬ ಅಂತ ಹೇಳಿದ್ರು. ಅದ್ರಲ್ಲಿ ಏನಪ್ಪ ತಪ್ಪು? ಅಲ್ಲ, ನೀನ್ ಯಾಕೆ ನಿಮ್ ಸೋದರತ್ತೆ ವಿರುದ್ಧ ಹಿಂಗ್ ಮಾತಾಡ್ತಾ ಇದ್ಯಾ? ಅಲ್ಲ, ನೀನ್ ನಮ್ ಸಿದ್ದು ನೀನಾ? ಹೇಳು. ಇಲ್ಲಮ್ಮ, ನಾನ್ ನಿಮ್ ಸಿದ್ದು ಅಲ್ಲ, ನಾನು ಯಾರೋ ಬೇರೆ. ಮತ್ತೆ ಇನ್ನೇನ್ ಹೇಳಿ ನಾನು? ಅಲ್ಲಮ್ಮ, ಯಾಕಮ್ಮ ನೀನ್ ಹಿಂಗೆ ರಾತ್ರಿ 12 ಆಗ್ತಾ ಬರ್ತೈತಮ್ಮ, ಇನ್ನ ಆ ಕೆಲ್ಸ ಈ ಕೆಲ್ಸ ಅಂತ ಇದಿರಲ್ಲ, ಏನಮ್ಮ ನೀವು? ನಿಸರ್ಗ, ನಡಿ ಮಲ್ಕೊ, ನಡಿ ನೀನು. ಅತಿಗೆ, ಅದೇನೋ ಶಿಲ್ಪನ ನಾನೇ ನೋಡ್ಕೊ ಬರ್ತೀನಿ. ಕೂತಿರಿ ಇಲ್ಲೇ ನೀವು. ನಾನು ಬರ್ತೀನಿ ನಡಿ ವಿಮ್ಲಾ. ಏನ್ ಜ್ವರ ಕಡಿಮೆ ಆಗಿರುತ್ತೇನೋ ನೋಡ್ತೀನಿ ನಡಿ. ಆ ಸ್ವಾಮೀಜಿಗಳು ಹೇಳಿದ್ದೆ ನಿಜ ಆಗೋಯ್ತಲ್ಲ ಅತಿಗೆ ಕಡೆಗೂ. ಅಲ್ಲ, ಈ ಹುಡುಗಿ ಜಾತಕ ಸರಿ ಇಲ್ಲ ಅಂತಂದ್ರೆ ಈ ತರನಾ? ಅಲ್ಲ, ನನ್ ಮಗನೇ ಬದ್ಲಾಗ್ ಹೋಗ್ಬಿಟ್ನಲ್ಲ ಅತಿಗೆ, ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಿನ್ಗೆ ಇನ್ನೂ ಒಂದು ಉಪಾಯ ಹೇಳ್ತೀನಿ. ಮತ್ತೆ ಅದು ಆ ಉಪಾಯ ಮಾಡಿದ್ರೆ ನಿನ್ ಮಗ ನಿನ್ನ ಮಾತೇ ಕೇಳ್ತಾನೆ, ಬೇರೆ ಯಾರ ಮಾತು ಕೇಳಲ್ಲ. ಹೌದಾ? ಏನಕ್ಕೆ ಅದು ಹೇಳಿ. ಅದೇನೇ ಆಗ್ಲಿ ನಾನು ಮಾಡ್ತೀನಿ, ಯಾಕಂದ್ರೆ ನನಗೆ ನನ್ ಮಗ ತುಂಬಾ ಮುಖ್ಯ. ಅದು ಏನಿಲ್ಲ, ಸ್ವಲ್ಪ ಹತ್ರ ಬಾ ಹೇಳ್ತೀನಿ. ಇಷ್ಟೇ, ಅರ್ಥ ಆಯ್ತಾ? ಅಲ್ಲ, ಇವಾಗ ನೀನೇನ್ ಟೆನ್ಷನ್ ಮಾಡ್ಕೊಂಬೇಡ ವಿಮಲಾ, ನಾನು ಏನ್ ಹೇಳಿದೀನೋ ಅಷ್ಟ್ ಮಾಡು. ನೋಡು, ಬೇಕಾದ್ರೆ ಒಂದ್ ವಾರದೊಳಗಡೆ ನಿನ್ ಮಗ ನಿನ್ ಮಾತು ಕೇಳಿಲ್ಲ ಅಂದ್ರೆ ಹೇಳು. ಅಲ್ಲ, ಅದಕ್ಕೆ ಇದೆಲ್ಲ ವರ್ಕೌಟ್ ಆಗುತ್ತೆ ಅಂತೀರಾ? 100% ಬರ್ಕೊಟ್ಬಿಡ್ತೀನಿ ವರ್ಕೌಟ್ ಆಗಿಲ್ಲ ಅಂದ್ರೆ. ನೋಡು, ಇವತ್ತು ಬುಧವಾರ, ಮತ್ತು ಬರೋ ಬುಧವಾರದಷ್ಟೊತ್ತಿಗೆ ನಿನ್ ಮಗ ನಿನ್ ಸುತ್ತಾನೆ ಸುತ್ತಾ ಇರ್ತಾನೆ, ಗೊತ್ತಾ? ಅಷ್ಟಾದ್ರೆ ಸಾಕಪ್ಪ ನನ್ಗೆ. ನೀವ್ ಹೇಳ್ದಂಗೆ ಮಾಡ್ತೀನಿ. ರೀ, ಇನ್ನ ಮಲಗಿಲ್ವಾ ನೀವು? ಮಹಾರಾಣಿಯವರು ಬರ್ಲಿ ಅಂತ ಕಾಯ್ಕೊಂಡಿದ್ದೆ. ಮಹಾರಾಣಿಯವರು ಬಂದಾಯ್ತಲ್ವಾ, ಇನ್ನೇನ್ ಮಲಗೋದೆ. ನಡಿ ಮಲಗೋಣ. ಅಲ್ಲ, ಯಾಕೆ ಹಿಂಗ್ ಕೋಪ ಮಾಡ್ಕೊಂಡಿದ್ದೀರಿ? ಅಲ್ಲ ಕಣೆ, ನಾವಿಬ್ರು ಮದ್ವೆ ಆಗಿರೋ ಹೊಸ ಜೋಡಿ. ಅಲ್ಲ, ಹೆಂಗಿರ್ಬೇಕು ಹೇಳು? ನೀನ್ ನೋಡಿದ್ರೆ ಒಳ್ಳೆ ಮನೆ ಕೆಲ್ಸದೋಳ್ತಾಳ, ಮನೆ ಕೆಲ್ಸದವ್ರ ತರ ನಾನ್ ಮಾಡ್ತೀನಿ ಅಂತ ಓಡಿ ಹೋಗ್ತೀಯ. ಅಲ್ಲ, ನಿನ್ಗಿನ್ ಗೊತ್ತಾಗಲ್ವಾ? ಮದ್ವೆ ಆಗಿದ್ದೀವಿ ಹೊಸದಾಗಿ, ಪ್ರೈವೇಸಿ ಬೇಕು ನಮ್ಗೂನು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಗಂಡನ್ ಜೊತೆ. ಏನಾದ್ರು ಇದ್ಯಾ ನಿನ್ಗೆ? ನನಗೂ ಅರ್ಥ ಆಗುತ್ತೆ ರೀ. ಹಂಗಂತ ಇವಾಗ ಅತ್ತೆ ಏನಾದ್ರು ಹೇಳಿದ್ದನ್ನ ನಾನ್ ಮಾಡಲ್ಲ ಅಂತ ಬರಕ್ ಆಗುತ್ತಾ? ಇಲ್ಲ ತಾನೇ? ಅತ್ತೆಗೆ ನೀನು ಅರ್ಥ ಮಾಡಿಸ್ಬೇಕು. ಬೆಳಗ್ಗೆಗ್ ಮಾಡ್ತೀನಿ ಅಂತ ಹೇಳಿ ನೀನೇ ಅರ್ಥ ಮಾಡಿಸ್ಬೇಕು. ಅದು ಬಿಟ್ಟು ನೀನೇ ತೈತಕ ಹೋಗ್ತಾ ಇರ್ತೀಯ ಮಾಡೋದಕ್ಕೆ. ಸರಿ ಬಿಡಿ, ಆಯ್ತು, ಇನ್ಯಾಕ್ ಅದನ್ನೇ. ಹಂಗಾದ್ರೆ ಇವಾಗ ಮಾಡಿದಕ್ಕೆಲ್ಲ ನಿನ್ಗೆ ಪನಿಷ್ಮೆಂಟ್ ಕೊಡ್ತೀನಿ. ಏನು ಪನಿಷ್ಮೆಂಟಾ? ಏನ್ ಪನಿಷ್ಮೆಂಟ್? ಅದೇ ಮೊನ್ನೆ ಹೇಳದ್ನಲ್ಲ, ನಾನು ನಿನ್ಗೆ ಏನೇನು ಹೆಲ್ಪ್ ಮಾಡ್ತೀನೋ ಅದಕ್ಕೆಲ್ಲ ಫೀಸ್ ಕೊಡ್ಬೇಕು ಅಂತ. ಆ ಫೀಸು ಇವಾಗ ಕೊಡ್ಬೇಕಷ್ಟೇ. ಅಯ್ಯಯ್ಯಯ್ಯಯ್ಯ, ಅದಕ್ಕೆಲ್ಲ ತಲೆ ಬಗ್ಗಿಸ್ಕೊಂಡ್ಬಿಟ್ರೆ ಹೆಂಗೆ? ಮೇಡಮ್ ಅವ್ರೆ, ಬರ್ರಿ. ಅಯ್ಯ, ಹೋಗ್ರಿ, ಆಲ್ರೆಡಿ ಟೈಮ್ ಆಗೋಗಿದೆ. ಇದಕ್ಕೆಲ್ಲ ಟೈಮು ಮುಹೂರ್ತಗಳಿಗೆ ಏನು ನೋಡಂಗಿಲ್ಲಮ್ಮ, ಗೊತ್ತಾಯ್ತಾ?